ಈಗ ಏನಾಗ್ತಾ ಇದೆ, ಈ ಇಸ್ರೇಲ್ ಮತ್ತೆ ಅಮೆರಿಕ ಇವರ ವಾರಿನ ಇಂಪ್ಯಾಕ್ಟ್ ಆಗಿ ನಮ್ಗೆ ಮೇಜರ್ ಆಗಿ ನಮ್ಗೆ ಆಗ್ತಿರೋ ಸಮಸ್ಯೆ ಏನು ಕೇಳಿದ್ರೆ, ಒಂದು ನಾವು ಇಂಪೋರ್ಟ್ ಮಾಡಿರುವಂತ ಕಚ್ಚಾ ಗೇರು ಬೀಜಗಳು ನಾವು ಅದನ್ನ ಪ್ರೋಸೆಸ್ ಮಾಡ್ತೀವಿ ಇಂಡಿಯಾಕ್ಕೆ ತಗೊಂಡು ಬಂದು. ಇಲ್ಲಿ ಪ್ರೋಸೆಸ್ ಆದ ನಂತರ ನಾವು ಅದನ್ನ ಮೇಜರ್ ಆಗಿ ನಾವು ಡೊಮೆಸ್ಟಿಕ್ ಕನ್ಸಂಪ್ಷನ್ ಮತ್ತೆ ಎಕ್ಸ್ಪೋರ್ಟ್ಸ್ ನ ದುಬೈ ಮತ್ತೆ UAE ಕಂಟ್ರಿಗಳಿಗೆ ಎಕ್ಸ್ಪೋರ್ಟ್ ಮಾಡುವ ಮುಖಾಂತರ ಕನ್ಸಂಪ್ಷನ್ ನಾವು ಕಂಟ್ರೋಲ್ ಮಾಡ್ತಾ ಇದ್ದಂತದ್ದು. ಈ ಗೇರು ಬೀಜದಲ್ಲಿ ಅತಿ ಹೆಚ್ಚು ಮಟೀರಿಯಲ್ ನ ಇಂಪೋರ್ಟ್ ಮಾಡ್ತಾ ಇದ್ದಂತ ಕರ್ನಲ್ಸ್ ನ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದಂತ ಕಂಟ್ರಿ ಯಾವ್ದು ಕೇಳಿದ್ರೆ ದುಬೈ ಮತ್ತೆ ನಮ್ಮ ಗಲ್ಫ್ ಕಂಟ್ರಿಗಳು. ಈ ವಾರಿನ ಇಂಪ್ಯಾಕ್ಟ್ ಇಂದಾಗಿ ಒಂದಷ್ಟು ಮಟ್ಟಿಗೆ ನಾವು ಗಲ್ಫ್ಗೆ ಎಕ್ಸ್ಪೋರ್ಟ್ ಮಾಡುವಂತದ್ದು ಬಹಳ ರಿಸ್ಟ್ರಿಕ್ಟ್ ಆಗ್ತಾ ಇದೆ ನಮ್ಗೆ. ಅದೊಂದು ಬಹಳ ದೊಡ್ಡ ಸಮಸ್ಯೆ ಆಗಿ ನಮ್ಗೆ ಕನ್ವರ್ಟ್ ಆಗಿದೆ. ಮತ್ತೆ ನಾವು ಕಚ್ಚಾ ಗೇರು ಬೀಜಗಳನ್ನ ನಾವು ದೂರದ ಆಫ್ರಿಕಾದಿಂದನೇ ನಾವು ಇಂಪೋರ್ಟ್ ಮಾಡೋದ್ರಿಂದ ಯುದ್ಧದ ಪರಿಣಾಮದಿಂದಾಗಿ ನಮಗೆ ಕಂಟೈನರ್ ಅವೈಲಬಿಲಿಟಿಗಳು ಮತ್ತೆ ವೆಸಲ್ ಅವೈಲಬಿಲಿಟಿಗಳ ಮೇಲ್ಗಡೆ ಸ್ವಲ್ಪ ಮಟ್ಟಿಗೆ ಇಂಪ್ಯಾಕ್ಟ್ ಕೂಡ ಆಗ್ತಾ ಇರುವಂತದ್ದು. ಸರಿಯಾದ ಸಮಯಕ್ಕೆ ನಮಗೆ ಕಂಟೈನರ್ಗಳು ಸಿಗದೆ ಇಂಪೋರ್ಟ್ ಆಗುವಂತದ್ದು ಡಿಲೇ ಆಗ್ತಾ ಇರುವ ಕಾರಣಕ್ಕೆ ಒಂದಷ್ಟು ಕಚ್ಚಾ ಗೇರು ಬೀಜದ ಕೊರತೆಗಳನ್ನ ನಮ್ಮ ಇಲ್ಲಿನ ಪ್ರೊಸೆಸಿಂಗ್ ಪ್ಲಾಂಟ್ಗಳು ಈಗ ಫೇಸ್ ಮಾಡುವಂತ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ. ಈಗ ನಾವು ಕಚ್ಚಾ ಗೇರು ಬೀಜಗಳನ್ನ ದೂರದ ಆಫ್ರಿಕಾ ದೇಶದಿಂದನೇ ನಾವು ಹೆಚ್ಚಾಗಿ ಆಮದು ಮಾಡಿಕೊಳ್ಳುವಂತದ್ದು. ಯಾಕಂದ್ರೆ ಭಾರತ ದೇಶದಲ್ಲಿ ಬೆಳೆಯುವಂತ ಗೇರು ಬೀಜ ಬಹಳ ಕಡಿಮೆ, ಅಂದ್ರೆ ಲೆಸ್ ದೆನ್ 10% ಅಂತ ನಾವು ಹೇಳ್ಬೋದು. 90% ಅಧಿಕ ಪ್ರಮಾಣವನ್ನ ನಾವು ಆಫ್ರಿಕಾದಿಂದನೇ ಇಂಪೋರ್ಟ್ ಮಾಡ್ತಾ ಇದೀವಿ ಸರ್. ಇನ್ನೊಂದು ನಾವು ಮೇಜರ್ ಆಗಿ ನಾವು ಫೇಸ್ ಮಾಡ್ತಾ ಇರುವಂತದ್ದು, ನಮ್ಮ ಹತ್ರ ಇರುವ ಕಚ್ಚಾ ಗೇರು ಬೀಜಗಳನ್ನ ಪ್ರೋಸೆಸ್ ಮಾಡಿ ಆದ ನಂತರ ನಾವು ಅದನ್ನ ಪ್ಯಾಕ್ ಮಾಡ್ತೀವಿ, ಟಿನ್ ಪ್ಯಾಕಿಂಗ್ ಮಾಡ್ತೀವಿ ಮತ್ತೆ ಬಕೆಟ್ ಪ್ಯಾಕಿಂಗ್, ಎರಡು ಸಿಸ್ಟಮ್ ಮುಖಾಂತರ ನಾವು ಅದನ್ನ ಮಾರ್ಕೆಟ್ಗೆ ನಾವು ಕಳಿಸುವಂತದ್ದು. ಈಗ ಟಿನ್ ಶೀಟಿನ ಕೊರತೆ ನಮಗೆ ಬಹಳ ಕಾಡ್ತಾ ಇದೆ. ಹಾಗಾಗಿ ಪ್ಯಾಕಿಂಗ್ ಮಟೀರಿಯಲ್ ಗಳನ್ನ ನಿರ್ವಹಣೆ ಮಾಡುವಂತದ್ದು ಈಗಿನ ದಿನದಲ್ಲಿ ಬಹಳ ಕಷ್ಟ ಆಗಿದೆ. ಕಳೆದ ವರ್ಷ ನಾವು ಮೀಟಿಂಗ್ ಗಳನ್ನ ಮಾಡಿದ್ವಿ ಪ್ಯಾಕರ್ಸ್ ಜೊತೆಗೆ. ಆದಷ್ಟು ಬೇಗ ಅವರು ಕೂಡ ಅದಕ್ಕೆ ಆಲ್ಟರ್ನೇಟಿಂಗ್ ವ್ಯವಸ್ಥೆಗಳನ್ನ ಮಾಡ್ತೇನೆ ಅನ್ನುವಂತ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ವರ್ಲ್ಡ್ ಮಾರ್ಕೆಟ್ ಅನ್ನುವಂಥದ್ದೇ ಸೆಂಟಿಮೆಂಟಿನ ಆಧಾರದ ಮೇಲೆ ನಡೆಯುವಂತದ್ದು ಸರ್. ಈ ಯುದ್ಧ ಅಥವಾ ಅನ್ಸರ್ಟನಿಟಿಗಳು ಕ್ರಿಯೇಟ್ ಆದಾಗ ಈ ಕಚ್ಚಾ ಗೇರು ಬೀಜಗಳನ್ನ ನಾವೇನ್ ಆಮದ್ ಮಾಡ್ಕೊಳ್ತೀವಿ ಅದು ಅಮೆರಿಕನ್ ಡಾಲರ್ ಅಲ್ಲಿ ನಾವು ಪೇಮೆಂಟ್ ಮಾಡ್ಲಿಕ್ಕೆ ಇರುತ್ತೆ. ನಾವು ಈಗ ಮೊನ್ನೆ ಬುಕ್ ಮಾಡುವಾಗ 89-90 ರೂಪಾಯಲ್ಲಿ ಇದ್ದಂತದ್ದು ಇವತ್ತು ಸರಿ ಸುಮಾರು 94 ರೂಪಾಯಿಗೆ ರೀಚ್ ಆಗ್ತಾ ಇದೆ. ಅದು ಕೂಡ ಇನ್ನೊಂದು ರೀತಿಯಲ್ಲಿ ನಷ್ಟಕ್ಕೆ ನಮಗೆ ಕಾರಣ ಆಗ್ತಾ ಇದೆ ಸರ್. ಪ್ರಾಯಶಃ ಇನ್ನು 2 ತಿಂಗಳಲ್ಲಿ, ಅಂದ್ರೆ ಏಪ್ರಿಲ್ ಎಂಡ್ ಇಂದ ನಮ್ಗೆ ಏಪ್ರಿಲ್ ಎಂಡ್ ಮೇ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಅಲ್ಲಿ ಆಫ್ರಿಕಾದಿಂದ ಬರುವಂತ ಆಮದಾಗುವ ಗೇರು ಬೀಜಗಳು ಬರ್ಲಿಕ್ಕೆ ಆರಂಭ ಆಗುತ್ತೆ. ಅಷ್ಟರ ಒಳಗಡೆ ಯುದ್ಧದ ಪರಿಣಾಮ ಕಡಿಮೆ ಆದ್ರೆ ಖಂಡಿತವಾಗ್ಲೂ ಇದು ಸ್ಟೇಬಲ್ ಬರುತ್ತೆ ಅನ್ನೋದು ನಮ್ಮ ಒಂದು ನಂಬಿಕೆ. ಇನ್ನೊಂದು ಥಿಂಗ್ ಅನ್ನುವಂಥದ್ದು, ನಮಗೆ ಇಂಡಿಯಾದಲ್ಲೇ ಕನ್ಸಂಪ್ಷನ್ ರೇಟ್ ಒಳ್ಳೇದಿರುವುದರಿಂದ ಪ್ರಾಯಶಃ ನಮ್ಗೆ ಎಕ್ಸ್ಪೋರ್ಟ್ ಮಾರ್ಕೆಟ್ ಮೇಲ್ಗಡೆ ಆಗೋ ಪರಿಣಾಮದ ಗಿಂತ ನಮ್ಗೆ ಇದು ಸ್ವಲ್ಪ ಅಡ್ವಾಂಟೇಜ್ ಆಗಿ ಕನ್ವರ್ಟ್ ಆಗಿರೋದಕ್ಕೆ ಅಷ್ಟು ದೊಡ್ಡ ಪ್ರಮಾಣ ನಮ್ಮ ಮೇಲ್ಗಡೆ ಹೊರೆ ಆಗ್ಲಿಕ್ಕಿಲ್ಲ ಅನ್ನೋದು ನಮ್ಮ ಲೆಕ್ಕಾಚಾರ ಸರ್. ಇನ್ನು 3 ತಿಂಗಳಿಗೆ ಆಗುವಷ್ಟು ಗೇರು ಬೀಜದ ಸ್ಟೋರೇಜ್ ನನ್ನ ಕಡೆಯಲ್ಲಿ ಉಳ್ಕೊಂಡಿದೆ ಸರ್. ಈಗ ಆಕ್ಚುಲಿ ಎಲ್ಲಾ ಪ್ರೊಸೆಸರ್ ನ ನಾವು ಗಮನದಲ್ಲಿ ಇಟ್ಕೊಂಡು ಹೇಳುದಾದ್ರೆ ಪ್ರಾಯಶಃ 2 ತಿಂಗಳು ಅನ್ನುವಂಥದ್ದು ಎಲ್ಲರ ಹತ್ರನು ಕೂಡ ನಾವು ಈಸ್ಟ್ ಆಫ್ರಿಕಾದಿಂದ ತಂದಿರುವಂತ ಗೇರು ಬೀಜ ನಮ್ಮ ಹತ್ರ ಇದೆ. ವೆಸ್ಟ್ ಆಫ್ರಿಕಾ ರೀಚ್ ಆಗುವಂತದ್ದು ಏಪ್ರಿಲ್ ಸೆಕೆಂಡ್ ವೀಕ್ ಇಂದ ಮೇ ಫಸ್ಟ್ ವೀಕ್ ಅಲ್ಲಿ ರೀಚ್ ಆಗುತ್ತೆ ಹೆಚ್ಚಾಗಿ. ಆ ಟೈಮಲ್ಲಿ ಯುದ್ಧದ ಪರಿಣಾಮ ಕಡಿಮೆ ಆಯ್ತು ಅಂತೇಳಿ ಅಂದಾಗ ಎಲ್ಲಾ ಪ್ರೊಸೆಸರ್ಸ್ ಗಳು ಕೂಡ ಇದರಿಂದ ಹೊರಗಡೆ ಬರ್ಲಿಕ್ಕೆ ಅನುಕೂಲ ಆಗುತ್ತೆ. ಹೌದು, ಗ್ಯಾಸ್ ಇಂದಾಗಿ ಒಂದಷ್ಟು ಪ್ರಾಬ್ಲಮ್ ಗಳು ಕ್ರಿಯೇಟ್ ಆಗಿದೆ. ನಮ್ಮ ಎಲ್ಲಾ ವರ್ಕರ್ಸ್ಗೂ ನಾವಿಲ್ಲಿ ಫುಡ್ ಅನ್ನ ಕೊಡ್ತಾ ಇದ್ದೀವಿ. ಫುಡ್ ರೆಡಿ ಮಾಡುವಾಗ ನಮ್ಗೆ ಸರಿಯಾದ ಸಮಯಕ್ಕೆ ಗ್ಯಾಸಿನ ಅವೈಲಬಿಲಿಟಿ ಇಲ್ಲದೆ ಇರೋ ಕಾರಣಕ್ಕೆ ಅವರಿಗೆ ಬೇಕಾದಂತ ಆಹಾರವನ್ನ ನಾವು ಒದಗಿಸುವಲ್ಲಿ ನಾವು ಒಂದಷ್ಟು ಕಷ್ಟವನ್ನ ಅನುಭವಿಸ್ತಾ ಇದೀವಿ. ಈಗ ನಾವು ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಸ್ಟೀಮ್ ಅನ್ನ ಯೂಸ್ ಮಾಡ್ತಾ ಇದೀವಿ. ಮತ್ತೆ ಏನಾಗಿದೆ, ಸಿಲಿಂಡರಿನ ಕಾಸ್ಟ್ ಅನ್ನುವಂಥದ್ದು ನಮ್ಗೆ ಪ್ರಾಬ್ಲಮ್ ಆಗಿ ಕ್ರಿಯೇಟ್ ಆಗಿದೆ. ಈಗ ಮೊದಲಿಗಿಂತ 2 ಪಟ್ಟು ಜಾಸ್ತಿಗೆ ನಾವು ಸಿಲಿಂಡರ್ ನ ತಗೊಳ್ಳುವಂತ ಪರಿಸ್ಥಿತಿ ಇವತ್ತು ಬಂದಿರೋದ್ರಿಂದ ಸ್ವಲ್ಪ ಇದಾಗ್ತದೆ, ಚಾಲೆಂಜ್ ಆಗ್ತಾ ಇದೆ. ಒಂದು ದಿನಕ್ಕೆ ನಮ್ಮಲ್ಲೀಗ 80,000 kg ಗೇರು ಬೀಜಗಳನ್ನ ನಾವು ಪ್ರೊಡಕ್ಷನ್ ಮಾಡ್ತಾ ಇದೀವಿ ಸರ್. ಈಗ ಒಮ್ಮೆ ಈ ಸಮಸ್ಯೆಗಳು ಸಾಲ್ವ್ ಆದ್ಮೇಲೆ ನಾವು ಅದನ್ನ 120-130 ಟನ್ ಪರ್ ಡೇಗೆ ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಆದಷ್ಟು ಬೇಗ ಎಲ್ಲವೂ ಸಾಲ್ವ್ ಆಗಿ ಎಲ್ಲರ ಜೀವನ ಮರಳಿ ಹಳೆಯ ಪ್ರಯತ್ನಕ್ಕೆ ಬಂದ್ರೆ ಖಂಡಿತವಾಗ್ಲೂ ತುಂಬಾ ಒಳ್ಳೇದಾಗುತ್ತೆ. ಎಲ್ಲಾ ಬಿಸ್ನೆಸ್ ಕೂಡ ಒಳ್ಳೇದಾಗ್ತದೆ.